ಫಸ್ಟ್ಲಿ ಡಿವಿಲ್ ಸಿನಿಮಾದಿಂದ ಶುರು ಮಾಡುವ. ದರ್ಶನ್ ಸರ್ ಅವರು ಡಿವಿಲ್ ಸಿನಿಮಾದಲ್ಲಿ ಸುಮಾರು 4ರಿಂದ 5 ಶೇಡ್ಸ್ ಅಲ್ಲಿ ಕಾಣಿಸ್ಕೊಳ್ಳಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಿದಾವೆ. ಇನ್ನು ಸ್ವಲ್ಪ ಜಾಸ್ತಿ ಶೇಡ್ಸ್ ಅಲ್ಲೂ ಕಾಣಿಸ್ಕೊಂಡ್ರು ಸಹ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ದಾಸನ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡಕ್ಕೆ 11ನೇ ತಾರೀಕು ಬೆಳಗ್ಗೆ 6:30ಯಿಂದ ಶೋಸ್ ನ ಶುರು ಮಾಡ್ತಿದ್ದಾರೆ. ಇದೇ ಶನಿವಾರ ಮಧ್ಯಾಹ್ನ 1:05 ಬುಕಿಂಗ್ಸ್ ಅನ್ನೋದು ಓಪನಿಂಗ್ ಆಗ್ತಿದಾವೆ. ಇನ್ನು ಟ್ರೈಲರ್ ನಾಳೆ ಅಂದ್ರೆ 5ನೇ ತಾರೀಕು ಬೆಳಗ್ಗೆ 10:05 ಡ್ರಾಪ್ ಆಗ್ತಿದೆ. ಇನ್ನು KVN ಸಂಸ್ಥೆ ಮಿಲನ ಪ್ರಕಾಶ್ ಅವರ ಜೊತೆ ಕೈ ಜೋಡಿಸಿ ಈ ಸಿನಿಮಾದ ಥಿಯೇಟರ್ ಸೆಟಪ್ ಅಂಡ್ ಡಿಸ್ಟ್ರಿಬ್ಯೂಷನ್ ಗೆ ಹೆಲ್ಪ್ ಮಾಡ್ತಿದ್ದಾರೆ. ಸೆಲೆಬ್ರೇಷನ್ಸ್ ಮೂಡ್ ನ ಜಾಸ್ತಿ ಮಾಡಕ್ಕೆ ನರ್ತಕಿ ಥಿಯೇಟರ್ ನ ಮೇನ್ ಥಿಯೇಟರ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ದಾಸನ ಸಿನಿಮಾಗಳು ಎಲ್ಲಾ ಥಿಯೇಟರ್ಸ್ ಒಂದು ರೀತಿ ಹಬ್ಬದ ವಾತಾವರಣ ಅಂತೂ ಖಂಡಿತ ಇದ್ದೇ ಇರ್ತವೆ. ಅದರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನರ್ತಕಿ ಥಿಯೇಟರ್ ಡೆಫಿನೆಟ್ಲಿ ಹಬ್ಬ ಆಚರಣೆ ಮಾಡೇ ಮಾಡ್ತಾರೆ. ಟ್ರೈಲರ್ ಬರ್ಲಿ, ರಿವ್ಯೂ, ಬ್ರೇಕ್ ಡೌನ್ ಕಂಪ್ಲೀಟ್ ಆಗಿ ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡುವ ಅಂತ ಹೇಳ್ತಾ ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 109ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ, ರೀಸೆಂಟ್ಲಿ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿರೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಟಾಕ್ಸಿಕ್ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅನ್ನೋ ಪ್ರಶ್ನೆಗೆ KVN ಸಂಸ್ಥೆ ಉತ್ತರ ಕೊಡದೇ ಇದ್ರು ಸಹ ಬರ್ತ್ಡೇ ಪೀಕ್ ಟೀಸರ್ ಬಂದಾಗ ರವಿ ಬಸ್ರೂರ್ ಸರ್ ಅವರ ಹೆಸರು ತುಂಬಾನೇ ಗಟ್ಟಿಯಾಗಿ ಕೇಳಿ ಬರ್ತಿತ್ತು. ಅದಾದ್ಮೇಲೆ ಅಂದ್ರೆ ರೀಸೆಂಟ್ಲಿ ಒಂದು 3 months ಬ್ಯಾಕ್ ಬಂದ್ಬಿಟ್ಟು ಅನಿರುದ್ಧ್ ಅವರ ಹೆಸರು ಸಹ ಕೇಳಿ ಬರ್ತಿತ್ತು. ಅಂದ್ರೆ ಅನಿರುದ್ಧ್ ಅವರು ಸಹ ಜಾಯಿನ್ ಆಗಿದ್ದಾರೆ ಮ್ಯೂಸಿಕ್ ಕಂಪೋಸರ್ ಆಗಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂತ ಒಂದು ಮಾಹಿತಿ ಅನ್ನೋದು ಬರ್ತಿತ್ತು. ಬಟ್ ಇವಾಗಲ ಒಂದು 1 week ಇಂದ ಸದ್ದು ಮಾಡ್ತಿದೆ. ಅಫಿಷಿಯಲಿ ಗೊತ್ತಾಗದೇ ಇದ್ರು ಅನ್ಅಫಿಷಿಯಲಿ ಇನ್ಸೈಡ್ ರಿಪೋರ್ಟ್ಸ್ ಪ್ರಕಾರ ನಮ್ಮ ರವಿ ಬಸ್ರೂರ್ ಸರ್ ಅವರು ಟಾಕ್ಸಿಕ್ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾರೆ ಅನ್ನುವಂತಹ ಗಟ್ಟಿಯಾದಂತಹ ಸುದ್ದಿಗಳು ಬರ್ತಿದಾವೆ. ಇದನ್ನ ಇನ್ನಷ್ಟು ಡೆಪ್ತ್ ಆಗಿ ಸ್ವಲ್ಪ ಚೆಕ್ ಮಾಡೋದಾದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಈ ಟಾಕ್ಸಿಕ್ ಸಿನಿಮಾದ ಟೀಸರ್ ಮ್ಯೂಸಿಕ್ ಕ್ರೆಡಿಟ್ಸ್ ಯಾರು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ರವಿ ಬಸ್ರೂರ್ ಸರ್ ಅವರಿಗೆ ಕೊಟ್ಟಿದ್ದಾರೆ. ಅದನ್ನು ಸಹ ನಾನು ಸ್ಕ್ರೀನ್ ಶಾಟ್ ಶೇರ್ ಮಾಡ್ತೀನಿ ನೋಡಿ. ಇದ್ರ ಬಗ್ಗೆ ನಾವು ಆಕ್ಚುಲಿ ತುಂಬಾ ದಿನಗಳ ಹಿಂದೆನೆ ಮಾತಾಡಿದ್ವಿ. ಎನಿವೆ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಅಫಿಷಿಯಲಿ ಅಂತೂ ಖಂಡಿತವಾಗ್ಲೂ ನೆಕ್ಸ್ಟ್ ಅಪ್ಡೇಟ್ ಅಥವಾ ಟೀಸರ್ ಅಥವಾ ಟ್ರೈಲರ್ ಏನಾದ್ರು ಬಂದಾಗ ಡೆಫಿನೆಟ್ಲಿ ಗೊತ್ತಾಗುತ್ತೆ ಯಾರು ಏನು ಅಂತ. ಬಟ್ ಈಗ ಕುತೂಹಲಕ್ಕೆ ನಾನು ಕೇಳ್ತಿರೋದು ಟಾಕ್ಸಿಕ್ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಯಾರು? ಇದರ ನಮ್ಮ ರವಿ ಬಸ್ರೂರ್ ಸರ್ ಅವರ ಅಥವಾ ಅನಿರುದ್ಧ್ ಅವರ ಅಥವಾ ಇಬ್ರು ಸೇರಿ ಒಂದು ಕೊಲಾಬ್ರೇಷನ್ ಅಲ್ಲಿ ಮಾಡ್ತಿದಾರ, ಯಾರು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ರಾಮಾಯಣ 2026 ಅಲ್ಲಿ ರಿಲೀಸ್ ಆಗ್ತಿರುವ ದ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಅಂಡ್ ಹೈಪ್ ಕ್ರಿಯೇಟ್ ಮಾಡ್ತಿರುವಂತಹ ಯಶ್ ಅವರ ಅಭಿಮಾನಿಗಳ ಕಡೆಯಿಂದ ಈ ರಾಮಾಯಣ ಸಿನಿಮಾದ ಪಾರ್ಟ್ 1 ಇದೇ ವರ್ಷದಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಶೂಟಿಂಗ್ ಬಂದ್ಬಿಟ್ಟು 3 months ಬ್ಯಾಕೆ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಬಟ್ ಪಾರ್ಟ್ 2 ಸಹ ಅಫಿಷಿಯಲಿ ಅವರೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ, 2 ಪಾರ್ಟ್ಸ್ ಸಿನಿಮಾ ಇದು ಅಂತ. ಸೊ ಈ ಪಾರ್ಟ್ 2 ಬಂದ್ಬಿಟ್ಟು 2027 ಅಲ್ಲಿ ರಿಲೀಸ್ ಆಗಬೇಕಾಗಿತ್ತು. ಆ ಸಿನಿಮಾ ಬಂದ್ಬಿಟ್ಟು ಸ್ವಲ್ಪ ಪೋಸ್ಟ್ಪೋನ್ ಆಗುವ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಬಿಕಾಸ್ ಈಗ 2027 ಅಲ್ಲಿ ರಿಲೀಸ್ ಆಗ್ತಿರುವ ಪಾರ್ಟ್ 2 ಸಿನಿಮಾದ ಶೂಟಿಂಗು ಶುರು ಆಗಬೇಕಿತ್ತು. ಬಟ್ ರಣಬೀರ್ ಕಪೂರ್ ಅವರು ಅವರ ನೆಕ್ಸ್ಟ್ ಸಿನಿಮಾ ಲವ್ ಅಂಡ್ ವಾರ್ ಸಿನಿಮಾದ ಶೂಟ್ಗೆ ಜಾಯ್ನ್ ಆಗ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ರಾಕಿ ಬಂದ್ಬಿಟ್ಟು ಟಾಕ್ಸಿಕ್ ಸಿನಿಮಾದ ಶೂಟ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಸ್ವಲ್ಪ ಲೇಟ್ ಆಗುವ ಸಾಧ್ಯತೆಗಳು ಇದೆ. ಇದರಿಂದ 2027 ಅಲ್ಲಿ ರಿಲೀಸ್ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ ಅಂತ ಮಾಹಿತಿಗಳು ಬರ್ತಾ ಇದೆ. ಬಟ್ ಡೋಂಟ್ ವರಿ, 2026 ಅಲ್ಲಿ ರಿಲೀಸ್ ಆಗುವ ಸಿನಿಮಾ ಖಂಡಿತವಾಗ್ಲೂ ರಿಲೀಸ್ ಆಗೇ ಆಗುತ್ತೆ. ವೈ ಬಿಕಾಸ್ ಈಗ ಆಗ್ಲೇ ಶೂಟಿಂಗ್ ಕಂಪ್ಲೀಟ್ಲಿ ವ್ರಾಪ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಓಕೆ, ಕ್ಲಾರಿಟಿ ಅನ್ನೋದು ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಮಾರ್ಕ್ ಆಕ್ಚುಲಿ ವಿಡಿಯೋ ಮಾಡ್ಬೇಕಾದ್ರೆ ಮಾರ್ಕ್ ಸಿನಿಮಾದ ಅಪ್ಡೇಟ್ ಏನಾದ್ರು ಬರುತ್ತಾ ಅಂತ ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ. ಬಟ್ ಡಿಸಪಾಯಿಂಟೆಡ್, ಯಾವುದು ಸಹ ಅಪ್ಡೇಟ್ ಸಿಕ್ಕಿಲ್ಲ. ಅಂದ್ರೆ ಟ್ರೈಲರ್ ಯಾವ ಡೇಟ್ಗೆ ಯಾವ ಟೈಮ್ಗೆ ಬರುತ್ತೆ ಅನ್ನುವಂತಹ ಅಪ್ಡೇಟ್ ಬರುತ್ತೇನೋ ಅಂತ ಕುತೂಹಲದಿಂದ ಕಾಯ್ತಿದ್ದೆ. ಸ್ವಲ್ಪ ಡಿಸಪಾಯಿಂಟೆಡ್. ಬಟ್ ಎನಿವೇ, ಕಿಚ್ಚ ಸುದೀಪ್ ಸರ್ ಅವರು ಎಸ್ಪೆಷಲಿ ಈ ಸಿನಿಮಾಗೆ ತುಂಬಾನೇ ಪೋಸ್ಟ್ ಪ್ರೊಡಕ್ಷನ್ ವರ್ಕ್, ಅದ್ರ ಜೊತೆಗೆ ಪ್ರಮೋಷನ್ಸ್ ಎಲ್ಲದರಲ್ಲೂ ಸಹ ತುಂಬಾನೇ ಇನ್ವಾಲ್ವ್ಮೆಂಟ್ ಆಗ್ತಾ ಇರೋದನ್ನು ನೀವು ಗಮನಿಸಬಹುದು. ಆಕ್ಚುಲಿ ಟ್ವಿಟರ್ ಅಲ್ಲಿ ಯಾವುದೇ ಕನ್ನಡದ ಸಿನಿಮಾ ಹೊಸ ಪ್ರತಿಭೆಗಳಿಗೆ ಅವರು ಟ್ವೀಟ್ ಮಾಡಿ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಇದನ್ನ ನೀವು ಗಮನಿಸೇ ಇರ್ತೀರಾ. ಅಥವಾ ಪ್ರೆಸ್ ಮೀಟ್ಸ್ಗೂ ಸಹ ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ನೀವು ನೋಡೇ ಇರ್ತೀರಾ. ಅವರ ಸಿನಿಮಾದ ವಿಷಯಕ್ಕೆ ಬಂದ್ರೆ ತುಂಬಾನೇ ಕಡಿಮೆ ಇನ್ವಾಲ್ವ್ಮೆಂಟ್ ಆಗಿ ಟ್ವೀಟ್ಸ್ ಹಾಕಿರೋದನ್ನ ನೀವು ಗಮನಿಸಿರ್ತೀರಾ. ಬಟ್ ಕಂಪೇರ್ ಟು ಹಿಂದಿನ ಸಿನಿಮಾಗಳು, ಈ ಸಿನಿಮಾದ ವಿಷಯಕ್ಕೆ ಬಂದ್ರೆ ಅಂದ್ರೆ ಮಾರ್ಕ್ ಸಿನಿಮಾದ ವಿಷಯಕ್ಕೆ ಬಂದ್ರೆ ತುಂಬಾನೇ ಡೆಡಿಕೇಟೆಡ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಎಡಿಟಿಂಗ್ ಅಲ್ಲಿ, ಅದ್ರ ಜೊತೆಗೆ ಈಗ ಪ್ರಮೋಷನ್ಸ್ ಅಲ್ಲಿ ಎಲ್ಲದರಲ್ಲೂ ಸಹ ಇನ್ವಾಲ್ವ್ಮೆಂಟ್ ಅನ್ನು ತೋರಿಸ್ತಾ ಇದ್ದಾರೆ. ಒಂದು ಸಾಂಗ್ ಅಂಡ್ ಟ್ರೈಲರ್ ರಿಲೀಸ್ ಮಾಡ್ತಿದೀವಿ ಅಂತ ಮೊನ್ನೆ ಒಂದು ಪೋಸ್ಟರ್ ನ ಹಾಕಿದ್ರು. ಅದ್ರ ಜೊತೆಗೆ ನಿನ್ನೆ ಒಂದು ಪೋಸ್ಟರ್ ಹಾಕಿದ್ದಾರೆ. ಟ್ರೈಲರ್ ರಿಲೀಸಿಂಗ್ ಡೇಟ್ ಅಂಡ್ ಟೈಮ್ ನ ಆದಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಒಂದು ಪೋಸ್ಟರ್ ನ ಹಾಕಿದ್ದಾರೆ. ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಈ ಸಿನಿಮಾದ ಮೇಲೆ ಅವರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ತುಂಬಾನೇ ಇನ್ವಾಲ್ವ್ಮೆಂಟ್ ತೋರಿಸಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ ಅಂತಾನು ಹೇಳಿದ್ರೆ ತಪ್ಪಾಗಲ್ಲ. ಸೊ ಆಲ್ ದ ಬೆಸ್ಟ್ ಕಿಚ್ಚ ಸುದೀಪ್ ಸರ್. ಅಂಡ್ ಫ್ಯಾನ್ಸ್ ಡಿಸಪಾಯಿಂಟ್ ಆಗೋಕೆ ಹೋಗಬೇಡಿ. ಡೆಫಿನೆಟ್ಲಿ ನೆಕ್ಸ್ಟ್
ಡೆಡಿಕೇಟೆಡ್ ಆಗಿ ವಿಡಿಯೋಸ್ ಬಂದೇ ಬರ್ತವೆ. 45 ಶಿವಣ್ಣ ಉಪೇಂದ್ರ ರಾಜ್ಬಿ ಶೆಟ್ಟಿ ಅವರು ನಟಿಸ್ತಿರುವ ಈ ಸಿನಿಮಾದ ಟ್ರೈಲರ್ ಆದಷ್ಟು ಬೇಗ ಬರ್ತಿದೆ ಅಂಡ್ ಸಿನಿಮಾ 25ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಫಸ್ಟ್ ಪ್ರೀಮಿಯರ್ ಕೆನಡಾದಲ್ಲಿ 23ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಶೋ ಶುರು ಆಗ್ತಾ ಇದೆ. ಅಂಡ್ ಇನ್ನು IMDb ಪ್ರಕಾರ ದ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾದ ಲಿಸ್ಟ್ ಅಲ್ಲಿ ಟಾಪ್ 3 ಅಲ್ಲಿ 45 ಸಿನಿಮಾ ಟ್ರೆಂಡ್ ಆಗ್ತಾ ಇದೆ. ಸೊ ಟ್ರೈಲರ್ ಬರ್ಲಿ, ಡೆಫಿನೆಟ್ಲಿ ಮಾತಾಡುವ ಇನ್ನಷ್ಟು ಡೀಪ್ ಆಗಿ. ಪ್ರಭಾಸ್ ಸಂದೀಪ್ ರೆಡ್ಡಿ ವಂಗ ಸ್ಪಿರಿಟ್ ಸಿನಿಮಾದ ಶೂಟ್ ರೀಸೆಂಟ್ಲಿ ಶುರು ಆಗಿ 2 to 3 ಡೇಸ್ ಶೆಡ್ಯೂಲ್ ವ್ರಾಪ್ ಆಗಿದೆ. ಹೈದರಾಬಾದ್ ಅಲ್ಲಿ ಶೂಟ್ ನಡೆದಿರೋದು ಒಂದು ಕಾಲೇಜಲ್ಲಿ. ಅಂಡ್ ಇನ್ನು ಪ್ರಭಾಸ್ ಸರ್ ಅವರು ಸುಮಾರು 6 ತಿಂಗಳ ಕಾಲ ಅವರ ಲುಕ್ ನ ಎಲ್ಲೂ ಸಹ ಔಟ್ ಸೈಡ್ ರಿವೀಲ್ ಮಾಡುವಂತಿಲ್ಲ ಅಂತ ಡೈರೆಕ್ಟರ್ ವಂಗ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರಂತೆ. ಇನ್ನು ನೆಕ್ಸ್ಟ್ ಶೆಡ್ಯೂಲ್ ಮೆಕ್ಸಿಕೋ ಅಲ್ಲಿ ಪ್ಲಾನ್ ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗ್ತಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಿದೆ. ಟ್ವಿಟರ್ ಅಲ್ಲಿ 3 to 4 ಡೇಸ್ ಇಂದ ಒಂದು ನ್ಯೂಸ್ ಅನ್ನೋದು ಸ್ಪ್ರೆಡ್ ಆಗ್ತಿದೆ. ಅದೇ ಸ್ಪಿರಿಟ್ ಸಿನಿಮಾ 160 ಕೋಟಿಗಳಿಗೆ OTT ಡೀಲ್ ಅನ್ನೋದು ಮುಗ್ದಿದೆ ಅಂತ. ಇಟ್ಸ್ ಕಂಪ್ಲೀಟ್ಲಿ ಫೇಕ್ ನ್ಯೂಸ್, ಯಾವುದೇ ಕಾರಣಕ್ಕೂ ನಂಬಕ್ ಹೋಗಬೇಡಿ. ಸೊ ನೆಕ್ಸ್ಟ್ ಶೆಡ್ಯೂಲ್ ಮೆಕ್ಸಿಕೋ ಅಲ್ಲಿ ನಡೀತಾ ಇದೆ. ಫಸ್ಟ್ ಶೆಡ್ಯೂಲ್ ವಾಸ್ ವ್ರಾಪ್ಡ್, ಅಂದ್ರೆ 2 to 3 ಡೇಸ್ ಶೆಡ್ಯೂಲ್ ಮಾತ್ರ ಇದು. ಆ ಶೆಡ್ಯೂಲ್ ಅಲ್ಲಿ ತೃಪ್ತಿ ಡಿಂಬ್ರಿ ಅಂಡ್ ಪ್ರಭಾಸ್ ಸರ್ ಅವರ ಕನ್ವರ್ಸೇಷನ್ ಶೂಟ್ ಅನ್ನೋದು ಮುಗ್ದಿದೆಯಂತೆ ಅಷ್ಟೇ. ಮಹೇಶ್ ಬಾಬು SS ರಾಜಮೌಳಿ ವಾರಣಾಸಿ ಸಿನಿಮಾದಿಂದ ಒಂದು ನ್ಯೂಸ್ ಸ್ಪ್ರೆಡ್ ಆಗ್ತಿದೆ. ನೆಟ್ಫ್ಲಿಕ್ಸ್ ಅವರು 600 to 650 ಕ್ರೋರ್ಸ್ಗೆ ಎಲ್ಲಾ ಲ್ಯಾಂಗ್ವೇಜಸ್ OTT ಡೀಲ್ ನ ಮಾಡ್ಕೊಂಡಿದ್ದಾರೆ ಅಂತ ಒಂದು ನ್ಯೂಸ್ ಅನ್ನೋದು ಸ್ಪ್ರೆಡ್ ಆಗ್ತಿದೆ. ಇದು ಸಹ ಜಸ್ಟ್ ಒಂದು ನ್ಯೂಸ್ ಅಷ್ಟೇ. ಅಂಡ್ ಇದನ್ನ ರಾಜಮೌಳಿ ಅವರು ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಿದಾವೆ ಎಲ್ಲಾ ಕಡೆ. ಸೊ ಇದು ಜಸ್ಟ್ ಒಂದು ನ್ಯೂಸ್ ಅಷ್ಟೇ, ಇದನ್ನ ಅಷ್ಟು ಮಾತ್ರ ತಲೆಯಲ್ಲಿ ಹಾಕೊಳ್ಳಿ ಅಷ್ಟೇ. ಸೊ ಇಲ್ಲಿ ತನಕ ನನ್ನ ವಿಡಿಯೋ ನೋಡ್ಕೊ ಬಂದಿದ್ರೆ, ನಾನು ಯಾವ್ದಾದ್ರು ಸಿನಿಮಾದ ಬಗ್ಗೆ ಅಪ್ಡೇಟ್ ಹೇಳದೇ ಇದ್ರೆ ಅಥವಾ ಹೇಳಬೇಕು ಅನ್ಕೊಂಡಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಡೆಫಿನೆಟ್ಲಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕವರ್ ಅಪ್ ಮಾಡ್ತೀನಿ. ಲವ್ ಯು ಆಲ್. ನೆಕ್ಸ್ಟ್ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.